ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನು ಸಿ ಟಿ ಟಿ ಬರಿತಾ ಇದ್ದೀರಾ? ಸೊ ಅವರೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಒಂದು 3 ಸ್ಟೆಪ್ ಫಾರ್ಮುಲಾ ಅಂತಿದೆ. ಸೊ ಅದು ಭಾಳ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮ್ ಬರೆಯೋ ಸಮಯದಲ್ಲಿ ಹೆಲ್ಪ್ ಆಗುತ್ತೆ. ಅದು ಫಾರ್ಮುಲಾನ ನೀವು ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಆಲು ಈಸಿಯಾಗಿ ಪಾಸ್ ಆಗೋ ಎಲ್ಲ ಒಂದು ಸಾಧ್ಯತೆಗಳಿವೆ. ಸೊ ಅದು ಭಾಳ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. 3 ಸ್ಟೆಪ್ಸ್ ಫಾರ್ಮುಲಾ ಇದೆ, ಎಕ್ಸಾಮ್ ಹಾಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂತ. ಸೊ 3 ಸ್ಟೆಪ್ ಬರ್ತವೆ. ಅದರಲ್ಲಿ ಮೊದಲನೇ ಸ್ಟೆಪ್ ನೋಡಿ. ಮೊದಲನೇ ಸ್ಟೆಪ್ನಲ್ಲಿ ಏನಿರುತ್ತೆ, ನಿಮಗೆ ಕ್ವಶನ್ಸ್ಗಳೇನಿರ್ತವಲ್ಲ, ಕ್ವಶನ್ಸ್ಗಳನ್ನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಯಾವ ಬರ್ತವೆ ಅವುಗಳನ್ನು ಡೈರೆಕ್ಟಾಗಿ ಆನ್ಸರ್ ಬರೆದು ಬಿಡಬೇಕು. ಫಾರ್ ಎಕ್ಸಾಂಪಲ್ 4 ರೌಂಡ್ಗಳಿರ್ತವೆ, ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೀವು ಒಂದು ಸರಿ ಕ್ವಶನನ್ನು ಓದ್ತೀರಾ, ಓದಿದ ನಂತರ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದೇ ಆನ್ಸರು, 1ನೇದು 2ನೇದು ಅಥವಾ 3ನೇದು ಅಥವಾ 4ನೇದು ಅಂತ ಗೊತ್ತಾಗುತ್ತೆ. ಸೊ ಆ ರೀತಿ ಗೊತ್ತಾದಾಗ ನೀವು ಏನು ಮಾಡಬೇಕು, ಒಂದು ಸರಿ ಕ್ವಶನ್ ಓದಬೇಕು, ಆಮೇಲೆ ಆನ್ಸರನ್ನು ಓದ್ತೀರಾ, ಅದರಲ್ಲಿ ಯಾವುದಂತ 2 ಸರಿ ಕನ್ಫರ್ಮೇಷನ್ ಮಾಡ್ಕೋಬೇಕು. ಈಸಿಯಾಗಿ ಡೈರೆಕ್ಟ್ ಆನ್ಸರ್ ಇರುತ್ತೆ. ಇದನ್ನು ಡೈರೆಕ್ಟಾಗಿ ನಿಮ್ಗೆ ಈಸಿಯಾಗಿ ಗೊತ್ತಿರುವಂಥದ್ದನ್ನು ಏನು ಮಾಡಬೇಕು, ಇಲ್ಲಿ ಮಾರ್ಕ್ ಹಾಕಬೇಕು. ಇದು ಮೊದಲನೇ ಸ್ಟೆಪ್ಪು. ಎಲ್ಲ ಒಂದು ಟೋಟಲ್ 150 ಪ್ರಶ್ನೆಗಳಿಗೆ ಏನು ಮಾಡಬೇಕು, ಎಲ್ಲ ಕ್ವಶನ್ಗಳನ್ನ ಒಂದೊಂದಾಗಿ ಓದಬೇಕು. ಒಂದು ಓದಿದ ನಂತರ ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿತ್ತಂದರೆ, 100% ಇದೆ ಅಂತ ಆನ್ಸರ್ ಗೊತ್ತಿದ್ರಂದರೆ ಅಲ್ಲೇನು ಮಾಡಬೇಕು, ಮಾರ್ಕನ್ನು ಹಾಕ್ಕೊಂಡು ರೌಂಡನ್ನು ಮಾಡ್ಕೋಬೇಕು. ಒಂದು ವೇಳೆ ಗೊತ್ತಿಲ್ಲದೆ ಇದ್ದ ಪಕ್ಷದಲ್ಲಿ ಅಥವಾ ಲೆಕ್ಕ ಬಿಡಿಸುವಂತಹ ಒಂದು ಪ್ರಶ್ನೆಗಳಿದ್ದರೆ ಅವುಗಳನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮದು ಒಂದು ಲೆಕ್ಕ ಬಿಡ್ಸೋಕ್ಕೆ ಹೋದರೆ ಅಥವಾ ಗೊತ್ತಿಲ್ಲದೆ ಪ್ರಶ್ನೆಗೆ ಟ್ರೈ ಮಾಡ್ಕೊತ ಹೋದರೆ ಅಲ್ಲಿ 2ರಿಂದ 4 ನಿಮಿಷ ವೇಸ್ಟ್ ಆಗುತ್ತೆ. ಒಂದು ವೇಳೆ ಗೊತ್ತಿದ್ದರೂ ಕೂಡ ನೀವು ಕ್ವಶನನ್ನು ಬಿಡಿಸ್ತಾ ಹೋದರೆ ಆನ್ಸರ್ ಪಡೆಯೋದಕ್ಕೆ ಕೆಲವೊಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿರ್ತವೆ. ಬಿಡಿಸ್ತಾ ಹೋದರೆ, ಏನಾದರೂ ಸೂತ್ರಗಳನ್ನು ಹಾಕೋತಾ ಹೋದರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಸಮಯ 2 ನಿಮಿಷ ಹೋದರೆ ಏನೂ ಸಮಸ್ಯೆ ಇಲ್ಲ. 5 ನಿಮಿಷ 10 ನಿಮಿಷ ಸಮಯ ಹೋದರೆ ನಿಮಗೆ ಮುಂದಿನ ಒಂದು ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ 1ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, ನೀವು ಮೊದಲನೇದಾಗಿ ಯಾವುದು ಡೈರೆಕ್ಟಾಗಿ ಆನ್ಸರ್ ಬರುತ್ತೆ, ಈಸಿಯಾಗಿರೋ ಆನ್ಸರನ್ನು ಟಿಕ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಈಗ 150ರಲ್ಲಿ ಒಂದು 60 ಕ್ವಶನ್ಗಳ ಈ ರೀತಿ ಹಾಕಿದ್ರೆ, ನೆಕ್ಸ್ಟ್ ಏನು ಉಳಿದು ಸುಮಾರು 90 ಪ್ರಶ್ನೆಗಳು ರಿಮೈನಿಂಗ್ ಉಳಿದು ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ. ಸೊ 1ನೇ ಸ್ಟೆಪ್ ಇದಾಯಿತು. ಇನ್ನು 2ನೇ ಸ್ಟೆಪ್ಪಲ್ಲಿ ಏನು ಮಾಡ್ಬೇಕಂತಂದರೆ, 2ನೇ ಸ್ಟೆಪ್ಪಲ್ಲಿ ಬಿಡಿಸುವಂಥ ಲೆಕ್ಕಗಳು ಅಥವಾ 50-50 ಇರ್ತವೆ. ಈಗ 1, 2, 3, 4 1ನೇ ಆನ್ಸರ್ ಅಥವಾ 2ನೇ ಆನ್ಸರ್ 1ರಿಂದ 1 ಅಥವಾ 2 ಅಂತ ಅನಿಸುತ್ತೆ, ಅಥವಾ 3 ಅಥವಾ 4 ಅಂತ ಅನಿಸುತ್ತೆ. ಇಂಥ ಪ್ರಶ್ನೆಗಳನ್ನು ಏನು ಮಾಡಬೇಕು, 2ನೇ ಅಟೆಂಪ್ಟ್ನಲ್ಲಿ ನೀವು ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು 50ನೇ ಕ್ವಶನ್ಗೆ ಏನಾಗಿದೆ ಅಂತಂದರೆ 1ನೇದು ಅಥವಾ 2ನೇದು ಅನ್ನಿಸ್ತಾ ಇದೆ. ಸೊ ಇಂಥ ಒಂದು ಪ್ರಶ್ನೆಗಳನ್ನು 1ನೇ ಅಟೆಂಪ್ಟ್ನಲ್ಲಿ ಮಾಡಬಾರ್ದು. 2ನೇ ಅಟೆಂಪ್ಟ್ನಲ್ಲಿ ಟ್ರೈ ಮಾಡಿ 1 ಅಥವಾ 2 ಏನಿರುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕಬೇಕು, ಒಂದನ್ನು ರೌಂಡ್ ಮಾಡಬೇಕು. ಇದು ಒಂದು 2ನೇ ಒಂದು ಸ್ಟೆಪ್ ಇದು. ಒಂದು ವೇಳೆ ಲೆಕ್ಕ ಬಿಡಿಸುವಂಥ ಒಂದು ಕ್ವಶನ್ಗಳಿದ್ವಿ. ಫಾರ್ ಎಕ್ಸಾಂಪಲ್ 52ನೇ ಕ್ವಶನು, ಲೆಕ್ಕ ಬಿಡಿಸೋದು, ಸೂತ್ರ ಹಾಕೋದು, ನೀವೇನೋ ರಿಮೈನಿಂಗ್ ಮಾಡ್ತಾಯಿದ್ದೀರಾ, ಏನೋ ನೆನಪು ಮಾಡ್ಕೋತಿದ್ದೀರಾ, ಸ್ವಲ್ಪ ಸಮಯ ಇಡುತ್ತೆ ಅಂತಂದರೆ ಇಲ್ಲಿ ಒಂದು 2ನೇ ಸ್ಟೆಪ್ಪಲ್ಲಿ ಅವನ್ನ ಕವರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 1, 2, 3, 4 ಇದೆ ಅಂತ ತಿಳ್ಕೊಳ್ಳಿ. ಈ ಲೆಕ್ಕ ಬಿಡಿಸಿ ನೀವು ಒಂದು 5 ನಿಮಿಷನೋ 2 ನಿಮಿಷನೋ 3 ನಿಮಿಷನೋ 10 ನಿಮಿಷನೋ ತೊಗೊಂಡ್ರೆ ಇಲ್ಲಿ ಏನು ಮಾಡ್ಕೋಬೇಕು, ಇಲ್ಲಿ ಅದನ್ನು ಆನ್ಸರನ್ನು 2ನೇ ಸ್ಟೆಪ್ಪಲ್ಲಿ ಲೆಕ್ಕ ಬಿಡಿಸುವಂತಹ ಪ್ರಶ್ನೆಗಳನ್ನು ಮಾರ್ಕ್ ಮಾಡಿಕೊಂಡು ಆನ್ಸರನ್ನು ಟಿಕ್ ಮಾಡ್ಕೊಂಡು ರೌಂಡ್ ಮಾಡ್ಕೋಬೇಕು. ಓಕೆ. ಇನ್ನು 3ನೇ ಸ್ಟೆಪ್ ಬರುತ್ತೆ. ಈ 3ನೇ ಸ್ಟೆಪ್ಪಲ್ಲಿ ಸುಮಾರು ಒಂದು 50 ಪ್ರಶ್ನೆಗಳು ನಿಮ್ಗೆ ಗೊತ್ತೇ ಇಲ್ಲ, ಪ್ರಶ್ನೆ ಉತ್ತರನೂ ಗೊತ್ತಿಲ್ಲ, ಆಪ್ಷನ್ಸಲ್ಲೂ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಂತ ತಿಳ್ಕೊಳ್ಳಿ. 50 ಪ್ರಶ್ನೆಗಳಿಗೆ ಅಥವಾ 40 ಪ್ರಶ್ನೆಗಳಿಗೆ ಈ ರೀತಿ ಇದ್ದಾಗ ಯಾವುದೇ ಒಂದು ಆನ್ಸರ್ ನಮ್ಗೆ ಗೊತ್ತಿಲ್ಲ ಅಂತ ಅಂದ ಪಕ್ಷದಲ್ಲಿ, ಸಮಯ ಕಡಿಮೆ ಇದ್ದ ಪಕ್ಷದಲ್ಲಿ ನೀವು ಟ್ರೈ ಮಾಡಬೇಕು. ಸ್ವಲ್ಪ ಏನಾದರೂ ಫಾರ್ ಕ್ವಶನ್ ಏನಾದರೂ ರಿಪೀಟ್ ಆಗಿದವಾ, ಅಥವಾ ಒಂದು ಎಕ್ಸ್ಪ್ಲನೇಷನಲ್ಲಿ ಓದೋದರಲ್ಲಿ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಇರ್ತವೆ, ಅದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅಂತ ಸಾವಕಾಶವಾಗಿ ಓದ್ಕೊಂಡು ನೀವು ಇದನ್ನು ಆನ್ಸರ್ ಹಾಕಬೇಕಾಗಿತ್ತು. ಒಂದು ವೇಳೆ ಇಲ್ಲದ ಪಕ್ಷದಲ್ಲಿ, ಸಮಯ ಇರದೇ ಪಕ್ಷದಲ್ಲಿ, ಸಮಯನೂ ಇಲ್ಲ ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಆವಾಗ ಕ್ವಶನ್ ಶೀಟನ್ನು ಸೈಡಿಗೆ ಇಟ್ಬಿಟ್ಟು ಆನ್ಸರ್ ಶೀಟನ್ನು ತೆಗೆದುಕೊಳ್ಬೇಕು. ಸುಮಾರು 10ರಿಂದ 15 ನಿಮಿಷ ಬೇಕು ಈ 40 ಪ್ರಶ್ನೆಗಳನ್ನು ಟಿಕ್ ಹಾಕೋದಕ್ಕೆ. ಆವಾಗ ನೀವೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು, ಹೆಂಗಿದ್ರು ಮೈನಸ್ ಅಂತೂ ಮಾರ್ಕ್ಸ್ ಇಲ್ಲ, ಮೈನಸ್ ಆಗೋದೇ ಇಲ್ಲ. ನೀವೇ ಬಂದರೆ ಬರುತ್ತೆ, ಹೋದರೆ ಹೋಗೋದಿಲ್ಲ. ಬಂದರೆ ಬರುತ್ತೆ, ಹೋದರೆ ಏನು ಸಮಸ್ಯೆ ಇಲ್ಲ. ಸೊ ಈ ರೀತಿ ಇರೋದ್ರಿಂದ ನೀವು ಏನು ಮಾಡಬೇಕು, ಬರದೇ ಇರುವಂಥ ಪ್ರಶ್ನೆಗಳು ಎಷ್ಟೇ ಇರಲಿ, 30 ಇರಲಿ, 20 ಇರಲಿ, 40 ಇರಲಿ, 10 ಇರಲಿ, ಅವುಗಳನ್ನು ಏನು ಮಾಡಬೇಕು, ಸಮಯ ಒಂದು ವೇಳೆ ಕಡಿಮೆ ಇದ್ದರೆ ಏನು ಮಾಡಬೇಕು, ಡೈರೆಕ್ಟಾಗಿ ನೀವು ಮಾರ್ಕನ್ನು ಹಾಕಬೇಕು. 2ನೇದ್ದು ಅಥವಾ ಒಂದು 3ನೇದ್ದು ಈ ಥರ ಹಾಕೋತೋಗ್ಬೇಕು. ಒಂದು ವೇಳೆ ಸಮಯ ಇದ್ದರೆ ಏನು ಮಾಡಬೇಕು, ಟ್ರೈ ಮಾಡಬೇಕು. ಒಂದು ಇದೇ ಥರದ್ದು ಒಂದು ಕ್ವಶನ್ ಇರುತ್ತೆ, ಅಥವಾ ಇಂಗ್ಲೀಷ್ನಲ್ಲಿ ಒಂದಿಷ್ಟು
ಟ್ರಾನ್ಸ್ಲೇಷನ್ ಇರುವಂಥ ಇಂಗ್ಲೀಷ್ನಲ್ಲಿ ಕೂಡ ಕ್ವಶನ್ ಪೇಪರ್ ಇರುತ್ತೆ. ಆ ಒಂದು ಕ್ವಶನ್ ಪೇಪರನ್ನು ನೋಡ್ಕೋಬೇಕು. ಅದೇ ಕ್ವಶನ್ನ ಇಂಗ್ಲೀಷ್ನಲ್ಲಿ ಓದ್ಕೋಬೇಕು, ಕನ್ನಡದಲ್ಲಿ ಓದ್ಕೋಬೇಕು. ಅಲ್ಲೇನಾದರೂ ಸ್ವಲ್ಪ ಐಡಿಯಾ ಸಿಕ್ಕರೆ ಏನು ಮಾಡಬೇಕು, ನೀವು ಆನ್ಸರನ್ನು ಬರೀಬೇಕು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಸೊ ಒಂದನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಈಸಿಯಾಗಿರುವಂಥ ಕ್ವಶನ್ಗಳನ್ನು ಈಸಿಯಾಗಿ ನೀವು 100ಕ್ಕೆ 100 ಬರುವಂಥ ಕ್ವಶನನ್ನು ಬರೀಬೇಕು ಒಂದನೇ ಸ್ಟೆಪ್ಪಲ್ಲಿ. ಇನ್ನು ಎರಡನೇ ಸ್ಟೆಪ್ಪಲ್ಲಿ ಲೆಕ್ಕ ಬಿಡಿಸುವಂಥದ್ದು ಅಥವಾ 50-50 ಅಂತ ಅನಿಸುತ್ತೆ ನೋಡಿ, ಅವುಗಳನ್ನು ಬರೀಬೇಕು ಎರಡನೇ ಸ್ಟೆಪ್ಪಲ್ಲಿ. ಇನ್ನು ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಮಗೆ ಗೊತ್ತೇ ಇಲ್ಲ, ಕ್ವಶನ್ಗೆ ಅರ್ಥನೇ ಆಗ್ತಾಯಿಲ್ಲ, ಆನ್ಸರು ಸಿಗ್ತಾ ಇಲ್ಲ ಅಂತಂದರೆ ಆವಾಗ ಡೈರೆಕ್ಟಾಗಿ ನೀವು ರೈಟ್ ಹಾಕಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಇಂಗ್ಲೀಷಲ್ಲಿರುವ ಕ್ವಶನನ್ನು ಮತ್ತು ಕನ್ನಡದಲ್ಲಿರುವ ಕ್ವಶನನ್ನು ಎರಡನ್ನ ಅನಲೈಸ್ ಮಾಡಿಕೊಂಡು ನೀವು, ಅಥವಾ ಹಿಂದಿಯಲ್ಲಿರುತ್ತೆ ಅವೆರಡನ್ನು ಅನಲೈಸ್ ಮಾಡಿಕೊಂಡು ಏನು ಮಾಡಬೇಕು, ನೀವು ಎರಡನ್ನು ಅರ್ಥ ಮಾಡಿಕೊಂಡು ನಿಮಗೆ ಯಾವುದು ಅನಿಸುತ್ತೆ ಅದನ್ನು ಹಾಕಬೇಕು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಎಲ್ರಿಗೂ. ಮತ್ತೆ ಸಿ ಟಿಗೆ ಸಂಬಂಧಿಸಿದಂತೆ ವೀಡಿಯೋಗಳನ್ನು ನಾನು ಚಾನಲ್ನ ಹಾಕಿದ್ದೀನಿ, ಮುಂದೆನೂ ಹಾಕ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್.